ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಕುಕಿಂಗ್ ವಿತ್ ಅಲೀನಾ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ನಾನು ಬದನೆಕಾಯಿನ ತೊಗೊಂಡಿದ್ದೀನಿ, ಒಂದು 4-5 ಬದನೆಕಾಯಿನ ನೋಡಿ ಚೆನ್ನಾಗಿ ಅದನ್ನು ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ. ಸ್ವಲ್ಪ ನಾನು ಕೊಬ್ಬರಿ, ಒಂದು ಟೊಮಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಹಾಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಗ್ರೇವಿಲಿ ಥಿಕ್ನೆಸ್ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೊತೀನಿ ನೋಡಿ. ಟೊಮಾಟೊ ಎಲ್ಲ ಒಂದಕ್ಕೆ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ, ಸಪ್ರೇಟ್ ಏನು ರುಬ್ಕೊಳ್ಳಲ್ಲ. ಹುಣಸೆಹಣ್ಣು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು, ಅದಕ್ಕೆ ಹಾಗಾಗಿ ಟೊಮಾಟೊ ಒಂದನ್ನೇ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ತುಂಬ ಹುಳಿ ಆಗಿಬಿಡುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಅದಕ್ಕೆ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನ್ ನಾನು ಧನಿಯಾ ಪೌಡರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನಾನು ಅರಿಶಿನ ಪೌಡರು ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ನಾನು ಮೆಣಸಿನ್ಕಾಯಿ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೆ ಸಾಂಬಾರು ಪೌಡರನ್ನು ಸಹ ನಾನು ಹಾಕ್ತೀನಿ ಲಾಸ್ಟಿಗೆ ನೋಡಿ. ಸ್ವಲ್ಪ ಉಪ್ಪನ್ನು ಸಹ ನಾನು ಹಾಕ್ತಾಯಿದ್ದೀನಿ. ಉಪ್ಪು ಟೇಸ್ಟ್ ಅಕಾರ್ಡಿಂಗ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ. ಸಾಂಬಾರು ಪೌಡ್ರು ಮನೆಯದಾದರೂ ಹಾಕ್ಕೊಳ್ಳಿ, ಅಂಗಡಿದಾದರೂ ಹಾಕ್ಕೊಳ್ಳಿ, ಆಪ್ಷನಲ್ಲು. ಅದನ್ನು ಇವಾಗ ನಾವು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ. ಚೆನ್ನಾಗಿ ರುಬ್ಕೊಂಡಾದಮೇಲೆ ನಾವು ಇವಾಗ ಬದನೆಕಾಯಿ ಏನು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಆ ಬದನೆಕಾಯಿನ ನಾವು ಚೆನ್ನಾಗಿ ಮಧ್ಯದಲ್ಲಿ ಅದನ್ನು ಮಸಾಲೆಯನ್ನು ತುಂಬೋಣ ನೋಡಿ. ಚೆನ್ನಾಗಿ ಸ್ವಲ್ಪನೇ ತಗೊಂಡು ಮಸಾಲೆ ಒಳಗಡೆವರೆಗೂ ತುಂಬಿ, ಬದನೆಕಾಯಿ ಸ್ಟಫ್ಡ್ ಬದನೆಕಾಯಿ ಅಂದರೆ ಈ ಥರನೇ ಮಸಾಲೆ ತುಂಬಿಟ್ಟು ಮಾಡೋದು ಚೆನ್ನಾಗಿರುತ್ತೆ. ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ, ಕಮೆಂಟ್ ಮಾಡಿಬಿಟ್ಟು ಹೇಗಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಬದನೆಕಾಯಿಗಳಿಗೂ ನೋಡಿ ಇದೇ ಥರ ಮಸಾಲೆಯನ್ನು ತುಂಬ್ಕೋಬೇಕು. ಆಮೇಲೆ ಅದಾದಮೇಲೆ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ, ಎಣ್ಣೆಯನ್ನು ಇಕ್ಕಿದ್ದೀನಿ ಬಿಸಿ ಆಗೋಕ್ಕೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಅದಾದಮೇಲೆ ನೋಡಿರಿ ಸ್ವಲ್ಪ ನಾನು ಜೀರಿಗೆಯನ್ನು ಹಾಕ್ತೀನಿ. ಜೀರಿಗೆ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿನ ಚೆನ್ನಾಗಿ ಲೇಯರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಶೆಲೋ ಬ್ರೌನ್ ಆಗೋವರೆಗೂ ನಾನು ಅದಕ್ಕೆ ಚೆನ್ನಾಗಿ ಸ್ಟಿರ್ ಮಾಡ್ತೀನಿ. ಈರುಳ್ಳಿ ಶೆಲೋ ಬ್ರೌನ್ ಆಗೋವರೆಗೂ ನೋಡಿ. ಈರುಳ್ಳಿ ಶೆಲೋ ಬ್ರೌನ್ ಬಂದಾದಮೇಲೆ ಒಂದೊಂದೇ ಬದನೆಕಾಯಿಯನ್ನು ನಾನು ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮೆತ್ತಗೆ ಸ್ವಲ್ಪ ನೋಡ್ಕೊಂಡು ಹಾಕಿ, ಎಣ್ಣೆ ಬಿಸಿ ಇರುತ್ತೆ, ಕೈ ಮೇಲೆ ಹಾರುತ್ತೆ ನೋಡಿ. ಒಂದೊಂದೇ ಇಕ್ಬೋದು. ಬೇಕಾದ್ರೆ ನೀವು ಬಿಳಿ ಬದನೆಕಾಯಲ್ಲೂ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಣ್ಣೆ ಬದನೆಕಾಯ್ದು ನೋಡಿ. ನೀವು ಇದನ್ನು ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ನೋಡಿ. ಎಲ್ಲ ಬದನೆಕಾಯನ್ನು ನಾನು ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಒಂದು 10 ಮಿನಿಟ್ಸ್ ಅದರಲ್ಲೇ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ. ಎಣ್ಣೆಯಲ್ಲೇ ಫ್ರೈ ಮಾಡಾದಮೇಲೆ ಮಸಾಲೆ ಉಳಿದಿರುತ್ತಲ್ಲ ನೋಡಿ, ಆ ಮಸಾಲೆಯನ್ನು ಮತ್ತು ನಾನು ಬದನೆಕಾಯಿ ಮೇಲೆ ಹಾಕ್ತಾಯಿದ್ದೀನಿ. ಬದನೆಕಾಯಿ ಮೇಲೆ ಮಸಾಲೆ ಹಾಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯಲ್ಲಿ ಬದನೆಕಾಯಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಸ್ವಲ್ಪ ಅದ್ರ ಮೇಲೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಚೆನ್ನಾಗಿ ಮಸಾಲೆಯಲ್ಲಿ ನಾನು ಅದನ್ನು ಬೇಯಕ್ಕೆ ಬಿಡ್ತೀನಿ ಬದನೆಕಾಯಿನ. ಎಣ್ಗಾಯಿ ಬದನೆಕಾಯಿ ಮಾಡೋದಕ್ಕೆ ಜಾಸ್ತಿ ನೀರೇನು ಬೇಡ. ನಾನು ಸ್ವಲ್ಪ ಆ ಮಸಾಲೆಯಲ್ಲೇ ಜಾರಲ್ಲೇ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ, ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಏನಿಲ್ಲ ನೋಡಿ. ಚೆನ್ನಾಗಿ ಅದನ್ನು ನಾವು ಇವಾಗ ಬೇಯಕ್ಕೆ ಬಿಡ್ತೀವಿ. ಒಂದು 5-10 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟರೆ ಎಣ್ಗಾಯಿ ಬದನೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಮತ್ತು ಬೇಯಬೇಕಾದ್ರೆ ಪ್ಲೇಟೇನು ಕ್ಲೋಸ್ ಮಾಡಿಬಿಡ್ರಿ, ಯಾಕಂತಂದರೆ ಅದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ಬದನೆಕಾಯಿ ಕಹಿ ಆಗಿಬಿಡುತ್ತೆ. ಹಾಗಾಗಿ ನೋಡಿರಿ, ನಾನು ಪ್ಲೇಟ್ ಕ್ಲೋಸ್ ಮಾಡಿಲ್ಲ, ಹಾಗೆ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿರಿ. ಎಷ್ಟು ಚೆನ್ನಾಗಿ ನಮ್ಮದು ಎಣ್ಗಾಯಿ ಬದನೆಕಾಯಿ ಆಗಿದೆ, ಚೆನ್ನಾಗಿ ಬೆಂದಿದೆ ನೋಡಿರಿ. ಇದಕ್ಕೆ ಈರುಳ್ಳಿ ಜೊತೆ, ಅನ್ನದ ಜೊತೆ ಎಲ್ಲನೂ ನೀವು ಬೇಕಾದ್ರೆ ತಿನ್ಬೋದು ನೋಡಿ. ಯಾವ ಚೆನ್ನಾಗಾಗಿದೆ, ದೋಸೆ ಅದಕ್ಕೆಲ್ಲ ನೀವು ಸರ್ವ್ ಮಾಡ್ಬೋದು. ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾನು ಅದನ್ನು ಬೇಯಕ್ಕೆ ಇಕ್ಕಿದ್ದೆ. ನಿಮಗೆ ಇದೇ ಥರ ಹೊಸ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ನೋಡಿ. ಎಷ್ಟು ಚೆನ್ನಾಗಿ ಎಣ್ಗಾಯಿ ಆಗಿದೆ ನೋಡಿರಿ. ನೀವು ಬೇಕಾದ್ರೆ ಬಿಳಿ ಬದನೆಕಾಯಲ್ಲೂ ಸಹ ಮಾಡ್ಕೋಬೋದು. ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದೊಂದು ಇದೇ ಥರ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್.